ಹುಡುಗಿರ ಲೈಫಲ್ಲಿ ಅನ್ನದ ಋಣ ಎಲ್ಲಿರುತ್ತೆ ಅಂತೇಳಿ ಹೇಳ್ಕೊಂಡು ಯಾರಿಗೂ ಗೊತ್ತಿರೋದಿಲ್ಲ, ಆ ಭಗವಂತನ ಬಿಟ್ಟರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಂಜಲಿ ಸಾಲಿಗ್ರಾಮ. ಸೊ ಪ್ರತಿಯೊಂದು ಹುಡುಗಿಗೂ ತನ್ನ ಲೈಫಲ್ಲಿ ಒಂದೊಳ್ಳೆ ಗಂಡ ಸಿಗಬೇಕು ಅಂತೇಳಿ ಹೇಳ್ಕೊಂಡು ಪ್ರತಿಯೊಂದು ಹುಡುಗಿಗೂ ಒಂದು ಆಸೆ ಇರುತ್ತೆ. ಸೊ ನಮ್ಮೆಲ್ಲರ ಅಪ್ಪನೂ ನಮ್ಮನ್ನು ಎಷ್ಟು ಚಂದ ಮಾಡಿ ಕಣ್ಕೊಂಡಿರತ್ರ ಅದ್ರಿಗಿಂತ ಜಾಸ್ತಿ ನಮ್ಮ ಗಂಡ ಚಂದ ಮಾಡಿ ಕಣ್ಕಂತೇಳಿ ಹೇಳ್ಕೊಂಡು ಅಂದ್ಕೊಂಡಿರತ್ತೆ. ಒಂದು ಹುಡುಗಿ ತನ್ನ ಮನೆ ಬಿಟ್ಟು ಗಂಡನ ಮನೆಗೆ ಹೋದಾಗ ಅಲ್ಲಿ ಅವಳ ಗಂಡ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸ್ವಂತ ಮನೆ ಮಗಳು ಕಣಂಗೆ ಕಂಡ್ರೆ ಅದರಷ್ಟು ಖುಷಿ ಬೇರೊಂದಿಲ್ಲ ಹೆಣ್ಮಕ್ಳಿಗೆ. ಸೊ ನಾನಿವತ್ತು ಬಂದಿರುವಂಥದ್ದು ನನ್ನ ಕೊಲೀಗೊಬ್ಬರು ಮ್ಯಾಮ್ ಇದೆ ಎಂಗೇಜ್ಮೆಂಟಿಗೆ. ಸೊ ನಾನು ಹೋದದ್ದು ತುಂಬ ಬೇಗ ಆಯಿತು, ಅಲ್ಲಿದೆಲ್ಲ ಫಂಕ್ಷನ್ ಮುಗ್ದಿತ್ತು. ಲಾಸ್ಟ್ ಕೇಕ್ ಕಟ್ಟಿಂಗ್ ಆಪತ್ತಿಗೆ ನಾನು ಹೋಗಿದ್ದೆ. ಹೋಗಿ ಅವ್ರಿಗೆ ವಿಶ್ ಮಾಡಿ ಅಲ್ಲಿಂದ ವಾಪಸ್ ಬಂದು ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಟೀಚರ್ಸ್ ಎಲ್ಲ ಸಿಕ್ಕಿದ್ದು. ಸೊ ಅವರನ್ನೆಲ್ಲ ಮೀಟ್ ಮಾಡಿ ಅವ್ರ ಜೊತೆ ಫೋಟೋ ತಗೊಂಡು ನೆಕ್ಸ್ಟ್ ಶುರು ಮಾಡ್ಕೊಂಡದ್ದು ಬ್ಯಾಟಿಂಗಿಗೆ. ಚಿಕನ್ ತಿಂದೆ ಅಂತೂ ತುಂಬ ದಿನ ಆಯಿತು. ಸೊ ಚಿಕನ್ ವೆರೈಟೀಸ್ ಆಫ್ ಐಟಮ್ಸ್ ಇದ್ದಿತ್ತು. ಸೊ ಎಲ್ಲ ತಿನ್ಕೊಂಡು ವಾಪಸ್ ಮನೆಗೆ ಹೊರಟೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇವೆ. ಬಾಯ್ ಬಾಯ್.